ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಶಾಂತಿ ಕದಡುವ ಕೆಲಸ ಆಗ್ತಾ ಇದೆ. ಶಾಂತಿ ಕದಡಿದವರು ಗೋಡ್ಸೆ ವಂಶಸ್ಥರು ಅಂತ ಮುಖ್ಯಮಂತ್ರಿಗಳು ಕೆರಗೋಡು ಪ್ರಕರಣದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಅಲ್ಲಿ ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸ ಮಾಡ್ತಿರೋರು ಅಂತಂದರೆ ಗೋಡ್ಸೆ ವಂಶಸ್ಥರು, ಅರ್ಥಾತ್ ಬಿಜೆಪಿಯವರು ಅಂತ. ಭಗವಾ ಧ್ವಜ ಹಾರಿಸಿದ್ರೆ ಅದು ತಪ್ಪೋ ಸರಿನಾ? ಆ ಜಾಗದಲ್ಲಿ ರಾಷ್ಟ್ರಧ್ವಜ ಹಾರಿಸಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಏನು ವೈಫಲ್ಯ ಅಂದ್ರೆ ಏನು? ನೀನು ಹೇಳಕ್ಕ ನಿಮ್ಗೇನು ವೈಫಲ್ಯ ಅಂತ ಅವ್ರು ಹೇಳಿದ್ದಲ್ಲ. ಏನು ಕಾರಣ ಕೊಟ್ಟರು ವೈಫಲ್ಯ ಅಂತ ಅನ್ನೋಕ್ಕೆ? ಅಲ್ಲಿ ಮೊದಲೇ ಅನುಮತಿ ಕೊಡೋದಿಲ್ಲ, ಯಾಕೆ ಕೊಡಬೇಕಾಗಿತ್ತು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅನುಮತಿ ಒತ್ತಾಯ ಮಾಡಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ಏನಂತ ಅನುಮತಿ ಕೊಟ್ಟಿರೋದು? ಏನಂತ ಅನುಮತಿ ಕೊಟ್ಟಿರೋದು ರೀ? ಅಲ್ಲಿ ರಾಷ್ಟ್ರಧ್ವಜ ಆರಿಸಿ, ಇಲ್ಲಿ ಹೋದ್ರೆ ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚುಳಿಕೆ ಬರ್ಕೊಟ್ಟವ್ರೆ ಇವರು ಅಲ್ವಾ? ಮುಚ್ಚುಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವುಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್. ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು? ಮುಚ್ಚುಳಿಕೆ ಎಲ್ಲ ಬರ್ಕೊಟ್ಬಿಟ್ಟು ಅದರ ಅರ್ಥ ಅದನ್ನು ರಾಜಕೀಯಗೊಳಿಸಿ ಅದರ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನ ಇದೆ. ಮಾಜಿ ಮುಖ್ಯಮಂತ್ರಿಗಳೇ ಕೇಸರಿ ಶಾಲಾ ಹಾಕೊಂಡು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಸರ್. ಗುತ್ತಿಗೆಗೆ ಬಂದ್ ಮಾಡ್ತಾರಂತೆ. ಏನಾರ ಮಾಡ್ಕೊಳ್ಳಿ, ಅವರು ಬಂದು ಜನ ತೀರ್ಮಾನ ಮಾಡಬೇಕು, ಬಂದ್ ಮಾಡಬೇಕೋ ಬೇಡವೋ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ. ಇವತ್ತು ನಾವು ಅಲ್ಲಿ ರಾಷ್ಟ್ರಧ್ವಜ ಆರಿಸೋರೆ, ರಾಷ್ಟ್ರಧ್ವಜ ಆರಿಸಿರ್ತಕ್ಕಂಥದ್ದು ಇವರೇ ಬರ್ಕೊಟ್ಟಂಥ ಮುಚ್ಚಳಿಕೆಯನ್ನು ಉಲ್ಲಂಘನೆ ಮಾಡಿ ಭಗವಾ ಧ್ವಜ ಆರಿಸಿದ್ರೆ ಅದು ತಪ್ಪೋ ಸರಿನಾ? ಆ ಜಾಗದಲ್ಲಿ ರಾಷ್ಟ್ರಧ್ವಜ ಆರಿಸಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ವೈಫಲ್ಯದಿಂದ ಈ ರೀತಿ ಘಟನೆ ಆಗಿದೆ ಅಂತ ಸರ್. ಏನು ವೈಫಲ್ಯ? ಇದು ಮುಖ್ಯಮಂತ್ರಿಗಳು ವೈಫಲ್ಯ ಅಂತಕ್ಕಂಥದ್ದನ್ನು ಒಪ್ಕೊಳ್ಳೋದಕ್ಕೆ ಅವ್ರು ರೆಡಿ ಇಲ್ಲ. ಅಲ್ಲಿ ಯಾವುದೇ ವೈಫಲ್ಯಗಳಾಗಿಲ್ಲ. ಬಟ್ ಜನರನ್ನ ಎತ್ತಿ ಕಟ್ಟುವ ಕೆಲಸವನ್ನು ಇವ್ರು ಮಾಡಿದ್ದಾರೆ, BJP ಮತ್ತು JDS ಅವರು ಸೇರಿಕೊಂಡು. ಆಮೇಲೆ ಪಂಚಾಯತಿ ಕೊಟ್ಟಂತಹ ಅನುಮತಿ ಪತ್ರ ಮತ್ತು ಇವ್ರು ಬರ್ಕೊಟ್ಟಂತಹ ಮುಚ್ಚಳಿಕೆ ಪತ್ರ ಅದನ್ನು ಇವರೇ ಬರ್ಕೊಟ್ಟು ಇವರೇ ಉಲ್ಲಂಘನೆ ಮಾಡಿ ಭಗವದ್ ಧ್ವಜ ಹಾರಿಸಿರ್ತಕ್ಕಂಥ ತಪ್ಪು. ಹಾಗಾಗಿ ಅದನ್ನು ಕೆಳಗಿಳಿಸ್ಬಿಟ್ಟು ಈಗ ರಾಷ್ಟ್ರಧ್ವಜವನ್ನು ಹಾರಿಸಿದಾರಲ್ಲ, ಏನು ತಪ್ಪು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು? ಏನು ತಪ್ಪೇನಿದೆ ಅದರಲ್ಲಿ?